ಗ್ಯಾಸ್ ಸಿಗದೆ ಫೇಮಸ್ ಹೋಟೆಲ್ಗಳೇ ಬಂದಾಗ್ತಾ ಇದೆ. ಈಗ ಆಲ್ರೆಡಿ ಆಹಾರ ಇಲಾಖೆ ರಾಜ್ಯದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಕೂಡ 20% ಫುಲ್ಫಿಲ್ ಮಾಡೋದಕ್ಕೆ ಹೊರಟಿರುವಂಥದ್ದು. ಜೊತೆಯಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ಕೂಡ ಫುಲ್ಫಿಲ್ ಮಾಡೋದಕ್ಕೆ ಹೊರಟಿದೆ. ಕೇಂದ್ರ ಸರ್ಕಾರ ಈ ಕುರಿತಾಗಿ ನಿರ್ದೇಶನವನ್ನ ಕೂಡ ಕೊಟ್ಟಿದೆ. 20% ವಿತರಣೆಯನ್ನ ಮಾಡಬೇಕು. ಜೊತೆಯಲ್ಲಿ ಸರಬರಾಜಲ್ಲೂ ಕೂಡ ಹೆಚ್ಚಳವನ್ನ ಮಾಡಿದೆ. ಕಳೆದ 3 ದಿನದಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದ ಅನ್ವಯ ರಾಜ್ಯದಲ್ಲಿ ತೈಲ ಕಂಪನಿಗಳು 20% ವಿತರಣೆ ಮತ್ತು ಸರಬರಾಜನ್ನ ಹೆಚ್ಚಳ ಮಾಡಿದೆ. ಆದರೂ ಕೂಡ ಗ್ಯಾಸ್ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇನ್ನು ಸೌದೆ ಮೊರೆ ಹೋಗ್ತಿದ್ದಾರೆ ಎಷ್ಟೋ ಜನ. ಸೌದೆನೂ ಕೂಡ 1 ಟನ್ಗೆ ಏನಿಲ್ಲ ಅಂತ ಅಂದ್ರೂ 5,000 ರೂಪಾಯಿ ಹೋಗಿದೆ. ಹಾಗಾಗಿ ಹೋಟೆಲ್, ಫೇಮಸ್ ಹೋಟೆಲ್ ಯಾವ್ದೆಲ್ಲ ಇತ್ತು, ದುಡ್ಡಿರೋರು ಕೊಂಡ್ಕೊಂಡು ಮಳಿಕೊಂಡ್ತಿದ್ದಾರೆ. ಆದ್ರೂ ಎಷ್ಟು ದಿನ ಅಂತ ಮಾಡೋದಕ್ಕೆ ಸಾಧ್ಯ? ಎಣ್ಣೆಯಲ್ಲಿ ಕರಿಯುವಂತ ಎಲ್ಲಾ ಪದಾರ್ಥವನ್ನ ಸ್ಟಾಪ್ ಮಾಡಿದ್ದಾರೆ. ಯಾವ್ದೆಲ್ಲ ಫೇವ್ರೇಟ್ ತಿಂಡಿ ಇತ್ತು, ಪೂರಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಸದ್ಯಕ್ಕೆ ಅದೆಲ್ಲವೂ ಕೂಡ ಸ್ಥಗಿತ ಆಗಿರುವಂಥದ್ದು. ಇನ್ನು ಕೆಲವೊಂದ್ ಕಡೆ ಬೇಡವೇ ಬೇಡ ಸಭಾಸ ಅಂತ ಹೇಳ್ಬಿಟ್ಟು ಕ್ಲೋಸೇ ಮಾಡ್ತಾ ಇದ್ದಾರೆ ಹೋಟೆಲ್ಗಳನ್ನ. ಕೇವಲ ಹೋಟೆಲ್ ಅಷ್ಟೇ ಅಲ್ಲ, ಅದನ್ನ ಹೊರತಾಗಿ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ತೊಂದರೆ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಸೌದೆ ಮೊರೆ ಹೋಗ್ತಿದ್ದಾರೆ. ಎಷ್ಟೋ ಜನ ಪ್ರತಿನಿತ್ಯ 500ರಿಂದ 1000 ಮಂದಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಾ ಇದ್ರು. ಆದ್ರೆ ಇದೀಗ ಇಂದಿರಾ ಕ್ಯಾಂಟೀನ್ ಕೂಡ ಕ್ಲೋಸ್ ಆಗ್ತಾ ಇರುವಂತದ್ದು. ಆದ್ರೆ ಕೆಲವೊಂದ್ ಕಡೆ ಬೇಡ ಕ್ಲೋಸ್ ಮಾಡೋದು, ಸೌದೆ ಒಲೆನಲ್ಲಿ ಮಾಡೋಣ ಅಡ್ಗೆ ಅಂತ ಮಾಡ್ತಿದ್ದಾರೆ. ಅನ್ನ ಸಾಂಬಾರ್ ಈ ರೀತಿಯಾಗಿ ಅಡುಗೆಗಳನ್ನ ಮಾಡಿ ಕೊಡ್ತಾ ಇರುವಂಥದ್ದು. ಇನ್ನು ಹೋಟೆಲ್ಗಳಲ್ಲೂ ಕೂಡ ಗ್ರಾಹಕರನ್ನ ಹಿಡಿದಿಟ್ಕೊಳ್ಬೇಕಾಗತ್ತೆ. ಯಾಕಂತ ಅಂದ್ರೆ ಇಷ್ಟು ದಿನ ಕಷ್ಟಪಟ್ಟು ಹೋಟೆಲ್ ಅನ್ನ ಮುಂದೆ ತಂದಿರ್ತಾರೆ. ಜೊತೆಯಲ್ಲಿ ಗ್ರಾಹಕರನ್ನ ಅವ್ರ ಬಳಿಗೆ ಬರಮಾಡ್ಕೊಳ್ಳೋದಕ್ಕೆ ಹರಸಾಹಸವನ್ನೇ ಪಟ್ಟಿರ್ತಾರೆ. ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು ಕೊಟ್ಟು. ಇದೀಗ ಗ್ಯಾಸ್ ಸಮಸ್ಯೆಯಿಂದ ಎಲ್ಲಾ ಗ್ರಾಹಕರು ಕೂಡ ಸ್ಟಾಪ್ ಆಗ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಲಾಸ್ ಆಗತ್ತೆ. ಅದನ್ನೇ ಜೀವನವನ್ನಾಗಿ ಮಾಡ್ಕೊಂಡಿರ್ತಾರೆ ಹೋಟೆಲ್ ಉದ್ಯಮವನ್ನ. ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಇದ್ದಂತಹ ಮಹಿಳೆಯರು ಕೂಡ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಎಷ್ಟೋ ಜನ ಗ್ಯಾಸ್ ಏಜೆನ್ಸಿ ಮುಂದೆ ಹೋಗಿ ನಮ್ಗೆ ಸಿಲಿಂಡರ್ ಕೊಡಿ ಅಂತ ಕಾದ್ ಕೂತಿದ್ರು. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಹೋಗಿ ಬರುತ್ತೆ, 2 ದಿನ 3 ದಿನ ತಡ ಆಗ್ಬೋದು, ಖಂಡಿತ ಬರುತ್ತೆ ಅಂತ ಹೇಳಿದ್ರು ಕೂಡ ಮಹಿಳೆಯರು ಕೂಡ ಗಾಬರಿ ಆಗಿದ್ದಂಥದ್ದು ಉಂಟು. ಇನ್ನು ಬೀದಿ ಬದಿ ವ್ಯಾಪಾರಸ್ಥರ ಬದುಕಂತೂ ಅತಂತ್ರ ಸ್ಥಿತಿಯನ್ನ ತಲುಪಿದೆ. ಅವರಿಗೆ ಪ್ರತಿನಿತ್ಯ ಇಂತಿಷ್ಟು ಅಂತ ದುಡ್ಡು ಬರ್ತಾ ಇತ್ತು, ಅದರಲ್ಲೇ ಅವರ ಜೀವನ ಆಗ್ತಾ ಇತ್ತು. ಆದ್ರೆ ಇದೀಗ ಗ್ಯಾಸ್ ಸಮಸ್ಯೆಯಿಂದ ಅವರು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಎಷ್ಟೋ ಜನ ಅಲ್ಲೂ ಕೂಡ ಹೋಗಿ ಊಟ ಮಾಡ್ತಿದ್ರು. ಇದೀಗ ಅದಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಇನ್ನು ಕಾಳಸಂತೆಯಲ್ಲಿ ಇದುವರೆಗೂ ಕೂಡ ಅಲ್ಲಾಗ್ತಾ ಇದ್ದಂತ ಅವಘಡವನ್ನ ತಡೆಯೋದಕ್ಕೂ ಕೂಡ ಎಷ್ಟೋ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ.